ರಾಜೀವ್ ಗೌಡ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ, ನೇರ ಪ್ರಸಾರದ ದೃಶ್ಯಗಳು. ರಾಜೀವ್ ಗೌಡರನ್ನ ಶಿಡ್ಲಘಟ್ಟ ಠಾಣೆಗೆ ಕರ್ಕೊಂಡು ಬಂದಿರತಕ್ಕಂಥ ದೃಶ್ಯಗಳು. ರಾಜೀವ್ ಗೌಡ ಬಹಳ ಹಸನ್ಮುಖಿಯಾಗಿ ಓಹೋ ಏನ್ ಖುಷಿಯಾಗಿ 10 ದಿನ ಎಲ್ಲೋಗಿದ್ರಿ ಸ್ವಾಮಿ, ಯಾಕೆ ಕಾನೂನು ಎದುರುಗಡೆ ಬರ್ಲಿಲ್ಲ ಅಂತ ರಿಪಬ್ಲಿಕ್ ಕನ್ನಡ ಕೇಳುತ್ತೆ. ಇಷ್ಟೆಲ್ಲ ಹಿಂದೆ ಬಿದ್ದು 14 ದಿನಗಳ ಮಟ್ಟಿಗೆ ಪೊಲೀಸರು ಹುಡುಕಿದ ಮೇಲೆ ಬೇಲ್ ರಿಜೆಕ್ಟ್ ಆದ್ಮೇಲೆ ಈಗ ಅರೆಸ್ಟ್ ಆಗಿದ್ದಾರೆ. ರಾಜೀವ್ ಗೌಡನನ್ನ ಕರ್ಕೊಂಡು ಬರಲಾಗ್ತಾ ಇದೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ. ಕಸ್ಟಡಿಗೆ ಕೇಳ್ತಾರೆ, ಕಸ್ಟಡಿಗೆ ತಗೊಂಡ್ರೆ ಆನಂತರ ವಿಚಾರಣೆಯನ್ನ ಆರಂಭ ಮಾಡ್ತಾರೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬ್ಸ್ಕಾಂಡ್ ಆಗಿದ್ದಂತಹ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ನಿರಾಕರಣೆಯಾದ ನಂತರದಲ್ಲಿ ಇದೀಗ ಬಂಧನಕ್ಕೊಳಗಾಗಿದ್ದಾರೆ. ಈಗ ಅವ್ರನ್ನ ಶಿಡ್ಲಘಟ್ಟ ಸ್ಟೇಷನ್ಗೆ ಕರ್ಕೊಂಡು ಬರಲಾಗುತ್ತೆ. ಚಿಕ್ಕಬಳ್ಳಾಪುರದಿಂದ ಹೊರಟಿರ್ತಕ್ಕಂಥದ್ದು. ಎಸ್ಪಿ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೋಕ್ಸಿ ಅವರು ಈಗಷ್ಟೇ ಪ್ರೆಸ್ ಮೀಟ್ ಕರೆದು ಈ ಕುರಿತಾದ ಡೀಟೇಲ್ಸ್ ನ ಶೇರ್ ಮಾಡಿದ್ರು, ಏನೇನು ಪ್ರೊಸೀಜರ್ ಇರುತ್ತೆ ಅಂತ. ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ನಿನ್ನೆ ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ಇವರನ್ನ ಉಳಿಸಿಕೊಳ್ಳಲಾಗಿತ್ತು. ಇವತ್ತು ಸ್ಟೇಷನ್ಗೆ ಹಾಜರುಪಡಿಸ್ತಾರೆ. ಅಂದ್ರೆ ಅದಕ್ಕಿಂತ ಮೊದಲು ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸಿ ವಶಕ್ಕೆ ಪಡಿಬೇಕಾಗುತ್ತೆ, ಮೆಡಿಕಲ್ ಚೆಕಪ್ ಆಗಬೇಕಾಗುತ್ತೆ. ಏನೇನಿರುತ್ತೆ ಹಾಗಾದ್ರೆ ರಾಜೀವ್ ಗೌಡ ಮುಂದಿನ ಕಾನೂನು ಪ್ರಕ್ರಿಯೆ? ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ರಿ ಪೊಲೀಸರು. ಆರಾಮಾಗಿ ನಗನಗುತ್ತಾ ಹಸನ್ಮುಖಿಯಾಗಿ ಖುಷಿಯಾಗಿ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೇಕಾಬಿಟ್ಟಿಯಾಗಿ ಧಮಕಿ ಹಾಕಿ ಆನಂತರ ವಿರೋಧ ವ್ಯಕ್ತವಾದ ನಂತರ ಎರಡು ಎಫ್ಐಆರ್ ಫೈಲ್ ಆದ ಮೇಲೆ ಅಬ್ಸ್ಕಾಂಡಿಂಗ್ ಆಗಿದ್ದಂತಹ ರಾಜೀವ್ ಗೌಡನನ್ನ ಇದೀಗ ಪೊಲೀಸರು ಬಂಧಿಸಿ ಕರ್ಕೊಂಡು ಬರ್ತಾ ಇದ್ದಾರೆ. ರಾಜೀವ್ ಗೌಡನನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸಬೇಕಾಗತ್ತೆ, ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ರಾಜೀವ್ ಗೌಡನನ್ನ ಕರ್ಕೊಂಡ್ಬಂದು ಸೀದಾ ಮೆಡಿಕಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೆಡಿಕಲ್ ಚೆಕಪ್ ಆದ ನಂತರದಲ್ಲಿ ಆತನನ್ನ ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸ್ತಾರೆ. ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಠಾಣೆಗೆ ಹಾಜರುಪಡಿಸಬೇಕಾಗುತ್ತೆ. ಅದಕ್ಕಿಂತ ಮೊದಲು ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗಬೇಕಾಗುತ್ತೆ. ಈಗ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆರಾಮಾಗಿ ಖುಷಿಯಾಗಿ ಓಹೋ ಘನಂದಾರಿ ಕೆಲಸ ಮಾಡಿರುವ ಒಂದು ಖುಷಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ಸರಿಯಾ ಅನ್ನುವಂತ ಪ್ರಶ್ನೆಯನ್ನ ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಕೇಳುತ್ತೆ. ರಾಜೀವ್ ಗೌಡಗೆ ನೀವು ಮಾಡಿರೋದು ಸರಿಯಾ ಅನ್ನುವಂತ ಪ್ರಶ್ನೆಯನ್ನ ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಕೇಳುತ್ತೆ. ನೋಡಿ ವೀಕ್ಷಕರೇ, ಎಷ್ಟು ಆರಾಮಾಗಿ 10 ದಿನ ಅಬ್ಸ್ಕಾಂಡ್ ಆಗಿದ್ದು ಯಾಕೆ? 10 ದಿನ 14 ದಿನ ಆಯ್ತು ಒಟ್ಟು ಕೇಸ್ ಫೈಲ್ ಆಗಿ ಘಟನೆ ನಡೆದು. ಅಬ್ಸ್ಕಾಂಡ್ ಆಗಿದ್ದು ಮಂಗಳೂರಿನಲ್ಲಿ ಯಾರ್ದೋ ಸಹಾಯ ತಗೊಂಡು ಅಲ್ಲೆಲ್ಲೋ ಉಳ್ಕೊಂಡು ಅಷ್ಟಾದ್ರೂ ಪೊಲೀಸರು ಬಂಧಿಸದೆ ರಿಪಬ್ಲಿಕ್ ಕನ್ನಡದ ನಿರಂತರ ಅಭಿಯಾನದ ನಂತರದಲ್ಲಿ ಇದೀಗ ಪೊಲೀಸರು ರಾಜೀವ್ ಗೌಡನನ್ನ ಬಂಧಿಸಿದ್ದಾರೆ. ಮೆಡಿಕಲ್ಗೆ ಕರ್ಕೊಂಡು ಬಂದಿದ್ದಾರೆ, ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಬಂದಿದ್ದಾರೆ. ಅದಾದ ನಂತರದಲ್ಲಿ ಕಾನೂನಿನ ಪ್ರಕ್ರಿಯೆಗಳಿರುತ್ತೆ. ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸ್ತಾರೆ, ಆಮೇಲೆ ಕಸ್ಟಡಿ ಕೇಳ್ತಾರೆ, ಆ ನಂತರ ನಿಜವಾದ ವಿಚಾರಣೆ ಆರಂಭ ಆಗುತ್ತೆ. ಯಾಕೆ ಹಾಗಾದ್ರೆ 10 ದಿನ ಎಲ್ಲಿ ಓಡೋಗಿದ್ರು? ಯಾಕೆ ಅಬ್ಸ್ಕಾಂಡಿಂಗ್ ಆಗಿದ್ರು? ತಪ್ಪು ಮಾಡಿದ್ದು ಹೌದಾದ್ರೆ ಕಾನೂನು ಎದುರು ಬರ್ಬೋದಾಗಿತ್ತು, ತಪ್ಪೇ ಮಾಡಿಲ್ಲ ಅಂದ್ರೂ ಕಾನೂನು ಎದುರು ಬರ್ಬೋದಾಗಿತ್ತು. ಎರಡೂ ಕೇಸಲ್ಲಿ ಅವರು ಅಬ್ಸ್ಕಾಂಡಿಂಗ್ ಆಗಿದ್ದಕ್ಕೆ ಯಾವುದೇ ಜಸ್ಟಿಫಿಕೇಶನ್ ಇಲ್ಲ. ಹಾಗಾಗಿ ಏನು ಉತ್ತರ ಕೊಡ್ತಾರೆ ರಾಜೀವ್ ಗೌಡ ಇದಕ್ಕೆ? ಅಥವಾ ಯಾರು ಅವರನ್ನ ರಕ್ಷಣೆ ಮಾಡಿದ್ರು? ಈ ಎಲ್ಲಾ ಪ್ರಶ್ನೆಗಳು ಮಾತ್ರ ಉತ್ತರ ಸಿಗದೆ ಇನ್ನೂ ಹಾಗೆ ಇದೆ. ಎನಿವೆ, ಈಗ ರಿಪಬ್ಲಿಕ್ ನಿರಂತರ ವರದಿಯ ನಂತರ ರಾಜೀವ್ ಗೌಡನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬ್ಯಾನರ್ ತೆರವು, ಫ್ಲೆಕ್ಸ್ ತೆರವು ವಿಚಾರದಲ್ಲಿ ಧಮಕಿ ಹಾಕಿದ್ದಂತಹ ಧಮಕಿ ವೀರ ರಾಜೀವ್ ಗೌಡ ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಕಲ್ಟ್ ಸಿನಿಮಾ
ರಾಜೀವ್ ಗೌಡ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ, ನೇರ ಪ್ರಸಾರದ ದೃಶ್ಯಗಳು. ರಾಜೀವ್ ಗೌಡರನ್ನ ಶಿಡ್ಲಘಟ್ಟ ಠಾಣೆಗೆ ಕರ್ಕೊಂಡು ಬಂದಿರತಕ್ಕಂಥ ದೃಶ್ಯಗಳು. ರಾಜೀವ್ ಗೌಡ ಬಹಳ ಹಸನ್ಮುಖಿಯಾಗಿ ಓಹೋ ಓಹೋ ಏನ್ ಖುಷಿಯಾಗಿ 10 ದಿನ ಎಲ್ಲೋಗಿದ್ವಿ ಸ್ವಾಮಿ, ಯಾಕೆ ಕಾನೂನು ಎದುರುಗಡೆ ಬರ್ಲಿಲ್ಲ ಅಂತ ರಿಪಬ್ಲಿಕ್ ಕನ್ನಡ ಕೇಳುತ್ತೆ. ಇಷ್ಟೆಲ್ಲ ಹಿಂದೆ ಬಿದ್ದು 14 ದಿನಗಳ ಮಟ್ಟಿಗೆ ಪೊಲೀಸರು ಹುಡುಕಿದ ಮೇಲೆ ಬೇಲ್ ರಿಜೆಕ್ಟ್ ಆದ್ಮೇಲೆ ಈಗ ಅರೆಸ್ಟ್ ಆಗಿದ್ದಾರೆ. ರಾಜೀವ್ ಗೌಡನನ್ನ ಕರ್ಕೊಂಡು ಬರಲಾಗ್ತಾ ಇದೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ. ಕಸ್ಟಡಿಗೆ ಕೇಳ್ತಾರೆ, ಕಸ್ಟಡಿಗೆ ತಗೊಂಡ್ರೆ ಆನಂತರ ವಿಚಾರಣೆಯನ್ನ ಆರಂಭ ಮಾಡ್ತಾರೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬ್ಸ್ಕಾಂಡ್ ಆಗಿದ್ದಂತಹ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ನಿರಾಕರಣೆಯಾದ ನಂತರದಲ್ಲಿ ಇದೀಗ ಬಂಧನಕ್ಕೊಳಗಾಗಿದ್ದಾರೆ. ಈಗ ಅವ್ರನ್ನ ಶಿಡ್ಲಘಟ್ಟ ಸ್ಟೇಷನ್ಗೆ ಕರ್ಕೊಂಡು ಬರಲಾಗುತ್ತೆ. ಚಿಕ್ಕಬಳ್ಳಾಪುರದಿಂದ ಹೊರಟಿರ್ತಕ್ಕಂಥದ್ದು. ಎಸ್ಪಿ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸಿ ಅವರು ಈಗಷ್ಟೇ ಪ್ರೆಸ್ ಮೀಟ್ ಕರೆದು ಈ ಕುರಿತಾದ ಡೀಟೇಲ್ಸ್ ನ ಶೇರ್ ಮಾಡಿದ್ರು, ಏನೇನು ಪ್ರೊಸೀಜರ್ ಇರುತ್ತೆ ಅಂತ. ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ನಿನ್ನೆ ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ಇವರನ್ನ ಉಳಿಸಿಕೊಳ್ಳಲಾಗಿತ್ತು. ಇವತ್ತು ಸ್ಟೇಷನ್ಗೆ ಹಾಜರುಪಡಿಸ್ತಾರೆ. ಅಂದ್ರೆ ಅದಕ್ಕಿಂತ ಮೊದಲು ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸಿ ವಶಕ್ಕೆ ಪಡಿಬೇಕಾಗುತ್ತೆ, ಮೆಡಿಕಲ್ ಚೆಕಪ್ ಆಗಬೇಕಾಗುತ್ತೆ. ಏನೇನಿರುತ್ತೆ ಹಾಗಾದ್ರೆ ರಾಜೀವ್ ಗೌಡ ಮುಂದಿನ ಕಾನೂನು ಪ್ರಕ್ರಿಯೆ? ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ರಿ ಪೊಲೀಸರು. ಆರಾಮಾಗಿ ನಗನಗುತ್ತಾ ಹಸನ್ಮುಖಿಯಾಗಿ ಖುಷಿಯಾಗಿ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೇಕಾಬಿಟ್ಟಿಯಾಗಿ ಧಮಕಿ ಹಾಕಿ ಆನಂತರ ವಿರೋಧ ವ್ಯಕ್ತವಾದ ನಂತರ ಎರಡು ಎಫ್ಐಆರ್ ಫೈಲ್ ಆದ ಮೇಲೆ ಅಬ್ಸ್ಕಾಂಡಿಂಗ್ ಆಗಿದ್ದಂತಹ ರಾಜೀವ್ ಗೌಡನನ್ನ ಇದೀಗ ಪೊಲೀಸರು ಬಂಧಿಸಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಸ್ವಲ್ಪ ಸೈಡ್ ಆಗಿ ಒಳ ಹೋಗಿ ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ. ರಾಜೀವ್ ಗೌಡನನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸಬೇಕಾಗತ್ತೆ, ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ರಾಜೀವ್ ಗೌಡನನ್ನ ಕರ್ಕೊಂಡ್ಬಂದು ಸೀದಾ ಮೆಡಿಕಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೆಡಿಕಲ್ ಚೆಕಪ್ ಆದ ನಂತರದಲ್ಲಿ ಆತನನ್ನ ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸ್ತಾರೆ. ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಠಾಣೆಗೆ ಹಾಜರುಪಡಿಸಬೇಕಾಗುತ್ತೆ. ಅದಕ್ಕಿಂತ ಮೊದಲು ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗಬೇಕಾಗುತ್ತೆ. ಈಗ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆರಾಮಾಗಿ ಖುಷಿಯಾಗಿ ಓಹೋ ಘನಂದಾರಿ ಕೆಲಸ ಮಾಡಿರುವ ಒಂದು ಖುಷಿಯಲ್ಲಿ